ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಎಲ್ಲರೂ ಬಂದಿದ್ದಕ್ಕೆ ದೊಡ್ಡ ಧನ್ಯವಾದಗಳು. ನಮ್ಮ ಅಪ್ಪ ಅಮ್ಮಂಗೆ ನಮಸ್ಕರಿಸ್ತಾ, ಎಸ್, ದ ಫಸ್ಟ್ ಪಾಯಿಂಟ್ ಲವ್ ಮ್ಯಾಟ್ರು ಅಂತ ಬಂದಾಗ ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ. ಮತ್ತು ಆಲ್ರೆಡಿ ಸಿನಿಮಾ ಸಾಂಗ್ಸ್ಗಳನ್ನ ನೀವು ಲೈನಪ್ಪಲ್ಲಿ ನೋಡಿದ್ದೀರಾ. ಒಂದು ಕತೆ ನಿಮ್ಮ ತಲೆಯಲ್ಲಿ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ, ನೀವು ಅಂದ್ಕೊಂಡಿರೋದು ಕತೆ ಆಗಿರಲ್ಲ. ಅದು ನೀವು ಸಿನಿಮಾ ಆಫ್ಕೋರ್ಸ್ ಸಿನಿಮಾ ನೋಡ್ತೀರಾ. ಅವತ್ತಿನ ದಿವಸ ಸಿಗ್ತೀವಿ, ಅವತ್ತಿನ ದಿವಸ ಮಾತಾಡೋಣ. ಸೊ ಎಂಟೈರ್ ಲವ್ ಮ್ಯಾಟ್ರ್ ಟೈಟಲ್ ಏನಿದೆ, ಆ ಕೂದಲೆಳೆ ಅಷ್ಟು ಏನು ಡಿಫ್ರೆನ್ಸ್ ಇರುತ್ತೆ. ಒಂದು ಲವ್, ಒಂದು ಮ್ಯಾಟ್ರು ಅಂತ ನಾವು ಇವತ್ತು ಏನು ಕರ್ಕೋತೀವಿ, ಅಥವಾ ಇವತ್ತು ಏನು ರೂಢಿ ಇಲ್ಲಿದೆ, ಆ ಥಿನ್ ಲೈನ್ ಆಫ್ ಎಮೋಷನ್, ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ, ಆ ಪರದೆನ ಹೇಳಕ್ಕೆ ಹೊರಟಿರೋ ಕತೆ ಲವ್ ಮ್ಯಾಟ್ರು. ನಮಗೆ ಎಲ್ಲ ನೋಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಕಾಸ್ಟಿಂಗ್ ವೈಸಲ್ಲಿ ಅಚ್ಯುತಣ್ಣ ಇದ್ದಾರೆ, ಸುಮನ್ ರಂಗನಾಥ್ ಮೇಡಮು ಕಾರಣಾಂತರಗಳಿಂದ ಅವರು ಟ್ರಿಪ್ ಬರೋಕ್ಕಾಗಲಿಲ್ಲ. ಅನಿತಾ ಭಟ್ ಮೇಡಮ್ ಇದ್ದಾರೆ, ನಮ್ಮ ಫೇವ್ರೇಟ್. ಆ್ಯಂಡ್ ದ ಯಂಗರ್ ಜನ್ರೇಷನ್ ಅಥವಾ ಯುವ ಪೀಳಿಗೆಯ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾನು, ನನ್ನ ಜೊತೆ ಸೋನಲ್ ಮೊಂತೆರವರು, ಜೊತೆಗೆ ಸುಷ್ಮಿತಾ ಗೋಪಿನಾಥ್. ಎರಡು ಕಡೆನೂ ಎರಡು ಟ್ರಯಾಂಗಲ್ ಟೈಪೇ ಕಾಣಿಸುತ್ತೆ. ಬಟ್ ಇದು ಟ್ರಯಾಂಗಲ್ ಅಲ್ಲ, ಇದೊಂದು ಬೇರೆ ಆಯಾಮದಲ್ಲೇ ಹೇಳಕ್ಕೆ ಹೊರಟಿರೋ ಒಂದು ಕತೆ. ಎಸ್, ಅದಕ್ಕಿಂತ ಜಾಸ್ತಿ ಇನ್ನು ಸಿನಿಮಾ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ನನ್ನ ಎಂಟೈರ್ ಈ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್, ಪರಮ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದು. ಜೊತೆಗೆ ನನ್ನ ಸಿನಿಮಾಗೆ ಸೋಲ್ ಆಫ್ ಸಿನಿಮಾ ಅಂತ ಏನು ಕರಿತೀವಿ ನಾವು, ಆ ಒಂದು ಅದ್ರದ್ದು ಕಂಪ್ಲೀಟ್ ಎನರ್ಜಿ, ಮ್ಯೂಸಿಕ್, ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ಗಳು ಅಂತ ಬಂದಾಗ ಹಾಡುಗಳು ತುಂಬ ವಿಚಾರಗಳನ್ನ ವಿನಿಮಯ ಮಾಡುತ್ತೆ. ಅಂಥದ್ದಕ್ಕೆ ಬೇಕಾಗಿ ಅಂಥದ್ದು ಹುಡ್ಕೊಂಡು ಹೋದಾಗ, ಅಂಥ ಒಂದು ಟೀಮ್ ಸಿಗಬೇಕಾದಾಗ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ತುಂಬ ಚೆನ್ನಾಗಿ ನಮಗೆ ಸಿನಿಮಾಗೆ ಹೆಂಗೆ ಸಾಂಗ್ಸ್ಗಳು ಬೇಕು ಟೈಮ್ ತೊಗೊಂಡು ಮಾಡಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಶಡ್ರಾಟ್ ಸೋಲಮನ್, ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮು. ಅದು ಬಿಟ್ಟರೆ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು. ಎಷ್ಟೊಂದು ಚಾಲೆಂಜಸ್ಗಳಿದ್ವು, ಎಲ್ಲ ಚಾಲೆಂಜಸ್ಸಲ್ಲೂ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತು ಈ ಹಂತಕ್ಕೆ ಬಂದು ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಸ್, ನೆಕ್ಸ್ಟ್ ನೀವು ಸರ್, ನನ್ನ ವಯಸ್ಸಿನ ಹುಡುಗರಿಗೆ ಇದು ಹೊಳಿತಾ ಇರುತ್ತೆ. ಇದು ಲವ್ ಸ್ಟೋರೀಸ್ಗಳು ಏನಾಗೋಗ್ಬಿಡುತ್ತೆ ಯೂಶ್ವಲ್ ಆಗಿ ನಮ್ಮ ಲೈಫಲ್ಲಿ ಒಂದು ಕೆರಿವು ಆಗೋಗ್ಬಿಟ್ರೆ, ಅವರಿಂದ ನಾವು ಕೇಳಿರ್ತೀವಲ್ಲ ಅವಾಗ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಏನು ಹಿಂಗೆ ಆಗೋಗ್ಬಿಡಿತಲ್ಲ ಲೈಫು ಅಂತ ಹೇಳಿದಾಗ, ಸೊ ಅವ್ರಗಳಿಂದ ಬಂದಿರೋ ಕೆಲವು ಮಾತುಗಳು, ಆ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ, ಎಷ್ಟು ಮಟ್ಟಕ್ಕೆ ತಪ್ಪು, ಎಷ್ಟು ಮಟ್ಟಕ್ಕೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಆ ಡಿಫ್ರೆನ್ಸ್ನ ತೋರ್ಸಕ್ಕೆ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ. ಬಟ್ ರೂಢಿಲಿ ನಾವು ನೋಡೋಕ್ಕೆ ಆಗ್ತಿಲ್ಲ, ಎಲ್ಲ ಬೆರಳೆಣಿಕೆಗಳಷ್ಟಿರುತ್ತೆ. ಅದೇ ಅದು ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದು ಒಂದ್ಸಲ ಸ್ವಲ್ಪ ಬೇರೆ ಥರನೇ ಕೇಳುತ್ತೆ. ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ, ಇದೇ ಪ್ರೆಸೆಂಟೇಷನ್ ಬಂದಾಗ ಇದು ನೋಡೋಕ್ಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳುತ್ತೆ. ಸೊ ಎಸ್, ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದೊಂದು ಪ್ರೀತಿ, ಈ ಕಾಲಘಟ್ಟದೊಂದು ಪ್ರೀತಿ, ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ಟೇಟ್ ಬರುತ್ತೆ ಲವ್ಗೆ, ದಟ್ ಈಸ್ ಲವ್ ಮ್ಯಾಟ್ರು. ಇಲ್ಲ, ಅದೊಂದು ಚೂರು ಚೇಂಜ್ ಇದೆ ಸರ್. ಅಚ್ಯುತ್ ಸರ್ದು, ಅನಿತಾ ಭಟ್ ಮೇಡಮ್, ಸುಮನ್ ರಂಗನಾಥ್ ಒಂದು ಕಾಲಘಟ್ಟ ಹೋಗಿ ತಿರ್ಗಾ ಅವ್ರ ಲೈವಲ್ಲಿ ಸಿಕ್ಕಿ ಏನಾಗುತ್ತೆ, ಹೆಂಗಾಗುತ್ತೆ, ನಮ್ಮ ಸ್ಟೋರಿ ಜೊತೆ ಹೆಂಗೆ ಮಿಕ್ಸಪ್ ಆಗುತ್ತೆ, ಹೆಂಗೆ ಅವ್ರು ನಮ್ಮನ್ನ ದಾರಿ ತಪ್ಪಿಸ್ತಾರೆ, ದಾರಿಗೆ ತರ್ತಾರೆ, ಎಲ್ಲ ನಡೆಯುತ್ತೆ ಅಲ್ಲಿ. ಅದು ನೀವು ಅದೇ ಹೇಳಿದ್ನಲ್ಲ, ನೀವು ಏನು ಅನ್ಕೋತೀರಿ ಅದಿಲ್ದಿರೋದೇ ಈ ಸಿನಿಮಾ ಅಂತ ನಾನು ಅದು ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಹೌದು ಸರ್, ಅದೇ ಇಬ್ರು ಲವ್ ಇಂಟ್ರೆಸ್ಟೇ. ಏನಾಗುತ್ತೆ, ಲವ್ ಒಂದು ಡಿಫ್ರೆನ್ಸ್ ಏನಿದೆ ಅಂತಂತ ಹೇಳಿದ್ರೆ, ಅಟ್ರಾಕ್ಷನ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ, ಒಂದು ಪ್ಯೂರ್ ಲವ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಬಟ್ ತಿರ್ಗಾ ಅಟ್ರಾಕ್ಷನ್ನು ಒಂದು ಪ್ಯೂರ್ ಲವ್ ಆಗಿ, ಪ್ಯೂರ್ ಲವ್ ಒಂದು ಅಟ್ರಾಕ್ಷನ್ ಆಗಿ ಚೇಂಜ್ ಆಗೋ ಒಂದು ಪಾಯಿಂಟ್ ಆಫ್ ವ್ಯೂ ಇಬ್ರು ಕ್ಯಾರೆಕ್ಟರ್ಲ್ಲೂ ಇರುತ್ತೆ. ಅದು ಎಲ್ರಿಗೂ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ. ಯಾವ ಕ್ಯಾರೆಕ್ಟರ್ಗೂ ಜಸ್ಟ್ ಹಾಗೆ ಹಾಫ್ ವೇಲ್ ಓಪನ್ ಆಗೋ ಥರ ಏನು ಆ ಥರ ಏನಿಲ್ಲ. ಎಲ್ಲ ಕ್ಯಾರೆಕ್ಟರ್ಗಳಿಗೂ ಒಂದು ಸೂಪರ್ ಆಗಿರೋ ಬ್ಯಾಕ್ಗ್ರೌಂಡ್ ಸ್ಟೋರಿ ಬಂದು, ಆ ಸ್ಟೋರಿ
ನೀಟಾಗೆ ಒಂದು ಕ್ಲೈಮ್ಯಾಕ್ಸಲ್ಲಿ ಆ ಜಸ್ಟಿಫಿಕೇಶನ್ ಕೊಡುತ್ತೆ. ಹಾಂ, ತುಂಬ ಎಸ್ ಸರ್. ಸಿನಿಮಾದಲ್ಲಿ ಆನ್ ಸ್ಕ್ರೀನ್ 4 ಸಾಂಗ್ ಇದೆ, ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡ್ಕೊಂಡ್ವಿ, ಕೋಟಾ ಪ್ರೀತಿ ಅಂತ ಅಂದ್ಬಿಟ್ಟು. ಎಲ್ಲ ಸಾಂಗ್ ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರೇ, ನಮ್ಮ ಟ್ರ್ಯಾಕ್ ಸೋಲಮನ್ ಸರ್. ನಮ್ಮ ಸಿನಿಮಾಗೆ ಲಿರಿಕ್ಸ್ ಅಂತ ಅಂದ್ಬಿಟ್ಟು 3 ಜನ ಬರೆದಿದ್ದಾರೆ. ಬಟ್ ಎಲ್ಲ ಒಂದು ಹಬ್ಬಬ್ಬ ಅನ್ನೋ ಒಂದು ಸಾಂಗ್ ಮಾತ್ರ 3 ಇದಾಯಿತು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸಾಂಗ್ಗಳನ್ನು ಚೇತನ್ ಅನಿಕೇತ್ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದಾರೆ. ಈಗ ನೀವೇನು ಕೇಳಿದ್ರಿ ಎಲ್ಲ ಅವರ ರಚನೆನೇ. ಎಲ್ಲ ಸಾಂಗು ಅವರೇ. ಹಬ್ಬಬ್ಬ ಅದೇ ಕೆಲವುದು ಇದೆ ಸರ್. ನಮ್ಮ ಸ್ನೇಹಿತರೊಬ್ರು ಇದ್ರು, ಪ್ಯಾಥೋ ಸಾಂಗಾ. ಥ್ಯಾಂಕ್ ಯು ಅವ್ರ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್. ಶೂಟಿಂಗ್ ಲೊಕೇಶನ್ ಬಂದ್ಬಿಟ್ಟು ಮೋಸ್ಟ್ಲಿ ಬೆಂಗಳೂರು ಮತ್ತು ಕುದುರೆಮುಖ 2 ಜಾಗದಲ್ಲಿ ಮಾಡಿದ್ವಿ. ಕುದುರೆಮುಖದಲ್ಲಿ ಒಂದು ಪೋರ್ಷನ್ ಸೋನಲ್ ಮತ್ತು ನಮ್ಮದು ಏನು ಪೋರ್ಷನ್ ಬರುತ್ತೆ ಅದು ಕುದುರೆಮುಖದಲ್ಲಿ ಮಾಡಿದ ಕತೆ. ಇನ್ನು ಮಿಕ್ಕಿದ ರೆಸ್ಟ್ ಆಫ್ ಮಿಕ್ಕಿದೆಲ್ಲ ನಾವು ಬೆಂಗಳೂರಲ್ಲೇ ಮಾಡ್ಕೊಂಡಿದ್ದು. ಸರ್ ಶೂಟಿಂಗ್ ಸ್ಟಾರ್ಟ್ ಆಗಿ ನಮ್ದು ಆಲ್ಮೋಸ್ಟ್ ಪೋಸ್ಟ್ ಕರೋನಾ ಪೇಸಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ಮುಹೂರ್ತಗಳೆಲ್ಲ ಮಾಡ್ಕೊಂಡಿದ್ವಿ. ಒಂದು ಪೇಸ್ ಆಫ್ ಶೂಟಿಂಗ್ ಅಚ್ಚುತಣ್ಣಂದು ಮುಗಿಸ್ಬಿಟ್ಟು ಇನ್ನೇ ನಾವು ಎಲ್ಲ ಬೇರೆದೆಲ್ಲ ಶೂಟ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಬಂದಾಗ ಸ್ವಲ್ಪ ಅದೇ ವಿ ಟುಕ್ ಅವರ್ ಓನ್ ಸ್ವೀಟ್ ಲಿಟಲ್ ಟೈಮ್. ಇವತ್ತಿನ ಪೋಸ್ಟ್ ಕರೋನಾ ನನಗಿಂತ ಜಾಸ್ತಿ ನಿಮ್ಗಳಿಗೆ ಗೊತ್ತು ಏನೇನಾಗಿದೆ, ಯಾರ್ಯಾರು ಉಲ್ಟಂಪಟ್ ಆಗಿದ್ದಾರೆ, ಎಲ್ಲ ಏನೆಲ್ಲ A to Z ನಿಮಗೆ ಗೊತ್ತಿರೋ ಇದು. ಬಟ್ ಎಸ್, ಬಿಡದೆ ಒಂದು ಕಮಿಟ್ಮೆಂಟ್, ಒಂದು ಕೈ ಹಾಕಿದ್ದೀವಿ. ಆ ಕಮಿಟ್ಮೆಂಟು ಮತ್ತು ಅದ್ರ ಮೇಲೆ ನಂಬಿಕೆ ಇರೋದ್ರಿಂದ ವಿ ಹ್ಯಾವ್ ಡನ್ ವಾಟ್ ಎವರ್ ಏನದಕ್ಕೆ ಬೇಕು ಅದನ್ನು ಒದಗಿಸಿ ಮಾಡಿರೋ ಒಂದು ಸಿನಿಮಾ. ಇದು ನನಗೆ ಸ್ಟೋರಿ ವೈಸ್ ಅದನ್ಸಲ್ಲ ಸರ್. ಸ್ಟೋರಿ ವೈಸ್ ಐ ಆಮ್ ಸ್ಟಿಲ್ ವೆರಿ ತುಂಬ ನಂಬಿಕೆ ಇದೆ. ಯಾಕಂದರೆ ಅವತ್ತಿಗೆ ಮೋಸ್ಟ್ಲಿ ಏನೋ ದೇವರು, ನಾವೇನೇ ಸ್ಕ್ರೀನ್ ಪ್ಲೇ ಬರೆದ್ರು ದೇವ್ರದೊಂದು ಸ್ಕ್ರೀನ್ ಪ್ಲೇ ಇರುತ್ತಲ್ಲ, ಆ ಸ್ಕ್ರೀನ್ ಪ್ಲೇ ಯಾವುದು ಸೂಪರ್ ಹಿಟ್ ಆಗುತ್ತೆ. ಎಸ್ ಸರ್. ಹಾಂ, ನಂದು ನಾನು ಎಸ್, ನನಗೆ KM ಚೈತನ್ಯ ಆ ದಿನಗಳು ಮಾಡಿದ್ರಲ್ಲ, ಅವರ ಅಸಿಸ್ಟೆಂಟಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ನಂತರ ಥಿಯೇಟ್ರ್ಗಳಲ್ಲೂ ಸೀರಿಯಲ್ಗಳಲ್ಲಿ ಸಾಕಷ್ಟು ಕೆಲಸ ಮಾಡಿ, ಆಮೇಲೆ ಉಗ್ರಂ ಅಂತ ಒಂದು ಸಿನಿಮಾ ಪ್ರಶಾಂತ್ ನೀಲ್ ಅವ್ರ ಜೊತೆ ಕೆಲಸ ಮಾಡಿ ಅದರಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೆ. ಅದಾದಮೇಲೆ ನನ್ನ ಗುರುಗಳು ದುನಿಯಾ ಸೂರಿ ಸರ್ ಅವ್ರ ಜೊತೆ ಕಡ್ಡಿಪುಡಿ ಅಂತ ಒಂದು ಸಿನಿಮಾ ಮುಗಿಸಿ ನಂತರ ಇನ್ನೊಂದೆರಡು ಬೇರೆ ಶಾರ್ಟ್ ಫಿಲಮ್ಸು ಮತ್ತು ಆ್ಯಡ್ ಫಿಲಮ್ಸ್ ಫೀಲ್ಡಲ್ಲಿದ್ದೆ. ಸೊ ಇದನ್ನು ಟೇಕ್ ಆಫ್ ಮಾಡಬೇಕಾಗಿ ಬಂತು. ಲವ್ ಮ್ಯಾಟ್ರು ಅವಾಗ ಬರ್ಕೊಂಡಿದ್ದು ಬೇರೆಯವ್ರಿಗೆ ಅಂತ. ಅನ್ಫಾರ್ಚುನೇಟ್ಲಿ ಅದೆಲ್ಲ ಚೇಂಜಸ್ಗಳಾದಮೇಲೆ ನಾನೇ ಮಾಡಬೇಕಾಗಿ ಒಂದು ಅವಕಾಶ ಸಿಕ್ತು. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.